ಕೃಷ್ಣ ನಾಯ್ಕನ ಅಕ್ಕನ ಮಗಳು ನಮ್ಮದು ಫಂಕ್ಷನ್ ಇತ್ತು ರೀ. ನಾಳೆ ದೊಡ್ಡಕ್ಕಾಗಿದ್ಲ ನನ್ನ ಮಗಳು ಎಬ್ಸೆಂತೀವಿ ಮಾಮ ಹಿಂಗೆ ಬರ್ರಿ ಅಂತಂದಿವ್ರಿ. ಎಕ್ಸೆಂಟ್ ಆಗಿ ಒಂದು 2 ಸೆಕೆಂಡ್ ಮುಂಚೆ ನನ್ನ ಜೊತೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ಯಾರಿ. ಆಯಿತು ಬಂದೆಲ್ಲ ಫಂಕ್ಷನ್ ಮಾಡಿ ಕೊಡ್ತೀವಿ ಅಂತ ಅಂದ್ರೆ ಎಲ್ಲಿಗೆ ಹೋಗ್ಯಾರ ಅಂತ ಹೇಳಿಲ್ಲ ರೀ ಅವರು. ಅನ್ನೋದು ನಾಳೆಗೆ ಹಿಂಗೆ ಮಾಡ್ತೀವಿ ರೀ ಫಂಕ್ಷನು, ಮನೆಯೆಲ್ಲರೂ ಬರ್ರಿ ಅಂತಂದ್ವಿ. ನಿನ್ನೆ ಅವರು ಪತ್ನಿಗೆ ಹಚ್ಚಿದ್ದೀವಿ ರೀ, ಅವ್ರು ಬರ್ತೀವಮ್ಮ ನಾಳೆ ಅಂತಂದ್ರಿ. ಹಿಂಗೆ ಅಮಾಸೆ ಗೊತ್ತಿಲ್ಲ ರೀ ನಮ್ಗೆ ಹೋಗಿದ್ದು. ಅನ್ನೋದು ಆಯ್ತಮ್ಮ ಬರ್ತೀವಿ ಎಲ್ಲ ಮಾಡಂಬ್ರಿ ಅಂತಂದ್ರಿ. ಒಂದು 2 ಸೆಕೆಂಡ್ ರೀ ನಾನು ಫಂಕ್ಷನ್ಗೆ ಹೇಳಕ್ಕೆ ಹೋಗ್ಬೇಕಂತ ರೆಡಿ ಆಗೇನಿ. ಅಷ್ಟರಾಗ ಇದು ಸುದ್ದಿ ಬಂದದ್ರಿ. ಅಂತೆ ಜಲ್ದಿ ಏನಾಯ್ತು ಎಷ್ಟು ಜಲ್ದಿ ಅವ್ರು ಹೋಗ್ಯಾರ ಅಂಬೋದು ಗೊತ್ತಾಗವಲ್ತ್ರಿ. ಒಟ್ಟ ಎಲ್ಲ ನಿಗೂಢ ಆಗಿಬಿಟ್ಟದ್ರಿ. ಯಾರು ಫೋನ್ ಮಾಡಿಲ್ಲ ರೀ. ನಮ್ಮ ಅವ್ರಿಗೆ ಹೇಳಿಲ್ಲ ರೀ ಎಲ್ಲಿಗೆ ಹೊಂಟಿವಿ ಅಂತ ಹೇಳಿಲ್ಲ. ಆಯ್ತು ಬರ್ತೀವಿ ಫಂಕ್ಷನ್ಗೆ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ರಿ. ನಮಗೆ ಗೊತ್ತಿಲ್ಲ. 2 ನಿಮಿಷ ರೀ. ಅದಾದ್ಮೇಲೆ ನಾವು ರೆಡಿಯಾಗಿ ಹೇಳಕ್ಕೆ ಹೊಂಟಿವಿ ರೀ. ಒಬ್ರು ಹಿಂಗೆ ಮಾಡಿದ್ರಿ ಫೋನ್, ಮೇಡಮ್ ನಿಮ್ಮ ಮಾವನವ್ರ ಮನೆಯವ್ರು ಎಲ್ಲರೂ ಹಿಂಗೆ ಆಗ್ಯಾರ ಅಂತಂದು. ನಮಗೇನೋ ಸ್ವಲ್ಪ ಗಾಯ ಅದು ಆಗಿರ್ಬೋದು, ಏನಾಗಿರಲ್ಲ ಅಂತ ಮಾಡಿದ್ವಿ ರೀ. ಮನೆಗೆ ಬರೋದು ಇಲ್ಲಿ ಹೋಗ್ರಂತ ನಮ್ಮ ತಾಯಿ ಕಳಿಸಿದ್ನೇ ರೀ. ಫೋನ್ನಾಗೆಲ್ಲ ಟಿ ವಿದಾಗ ಬಂದುಬಿಡ್ತೀರಿ. ಅವಾಗ ನೋಡಿ ನಾವು ಇಲ್ಲಿ ಮನೆಗೆ ಬಂದಿರೋದ್ರಿ. ಇದುವರೆಗೆ ಏನಾಗ್ಯದ ಗೊತ್ತಿಲ್ಲ ರೀ. ಅಂದ್ರೆ ಇಡೀ ಫ್ಯಾಮ್ಲಿನೇ ಡೆತ್ ಆಗ್ಯದ ಅಂತ ಹೇಳಕತ್ತಾರ ರೀ ಅವರು. ನಮ್ಮ ಹೆಸ್ರು ಗೀತಾ ರೀ.